ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಾದ ಮಾಡಿ ದೂರ ಆಗುವುದಕ್ಕಿಂತ ಮೌನವಾಗಿದ್ದು ದೂರ ಉಳಿಯುವುದೇ ಒಳ್ಳೆಯದು. ಹೊಸ ಜನಗಳು ಸಿಕ್ಕಾಗ ನಮ್ಮವರೇ ನಮ್ಮನ್ನು ದೂರ ಮಾಡುತ್ತಾರೆ. ಇಷ್ಟೇ ಜೀವನ. ಒಂದು ಸಲ ಹೇಳಬೇಕು, ಎರಡನೇ ಸಲವೂ ಹೇಳಬೇಕು. ತಿರುಗಿ ತಿರುಗಿ ಹೇಳುವುದರಿಂದ ಏನೂ ಪ್ರಯೋಜನವಿಲ್ಲ. ಅದಕ್ಕಾಗಿ ಅಂಥವರಿಂದ ದೂರ ಇರುವುದೇ ಒಳ್ಳೆಯದು. ಎಷ್ಟೇ ಕಷ್ಟವಿದ್ದರೂ ಈ ಜೀವನದ ಬಂಡಿಯನ್ನು ಹೊತ್ತು ಸಾಗಬೇಕು. ಇನ್ನೊಬ್ಬರಿಗೆ ಹೇಳಿಕೊಳ್ಳಲಾಗದಷ್ಟು ನೋವಿದ್ದರೂ, ಹಂಚಿಕೊಳ್ಳಲಾಗದೇ ಇದ್ದರೂ ಅದನ್ನು ಪಾಲಿಗೆ ಬಂದ ಪಂಚಾಮೃತವೆಂದು ಅನುಭವಿಸಲೇಬೇಕು, ಸ್ವೀಕಾರ ಮಾಡಲೇಬೇಕು. ಒಬ್ಬರ ಮನಸ್ಸನ್ನು ನೋಯಿಸಲು ಕೇವಲ ಒಂದು ಕ್ಷಣ ಸಾಕು. ಆದರೆ ಆ ನೊಂದಿರುವ ಮನಸ್ಸನ್ನು ಸರಿ ಮಾಡಲು ಎಷ್ಟೋ ವರ್ಷಗಳೇ ಬೇಕು. ಹಣ ಬಂದರೆ ನಿಮ್ಮ ಅಕ್ಕಪಕ್ಕದವರು ಸೇರುತ್ತಾರೆ, ಆದರೆ ರೋಗ ಬಂದರೆ ನಿನ್ನನ್ನು ನೋಡಲು ಒಬ್ಬರೂ ಬರುವುದಿಲ್ಲ. ಖರ್ಚು ಮಾಡುವಷ್ಟು ಸುಲಭವಲ್ಲ ಸಂಪಾದನೆ ಮಾಡುವುದು. ನಿನಗೋಸ್ಕರವಾದರೂ ನೀವು ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿಕೊಳ್ಳಿ. ನಿಯತ್ತಾಗಿ ಇದ್ದವರಿಗೆ ಕಾಲವಿಲ್ಲ, ಒಳ್ಳೆತನದಿಂದ ಇರುವವರಿಗೆ ಇಲ್ಲಿ ಬೆಲೆ ಇಲ್ಲ. ಕೋಪದಲ್ಲಿ ಎಂದಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ನೀವು ಆಡಿದ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತದೆ. ಸಮಾಧಾನದಿಂದ ಇದ್ದರೆ ಎಲ್ಲರೂ ಕಾಲ ಬಂದಾಗಲೇ ಅರ್ಥವಾಗುವುದು. ಕಾಲಾಯ ತಸ್ಮೈ ನಮಃ. ಕೆಲವೊಮ್ಮೆ ಎದುರಾಳಿಗಳು ನಿಮ್ಮ ವಿರುದ್ಧ ಎಸೆದ ದಾಳಗಳು ನಿಮಗೆ ಅನುಕೂಲವೇ ಆಗಿಬಿಡಬಹುದು. ಕಾಲದ ಮಹಿಮೆ ಅಪಾರವಾಗಿದೆ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸವೇನು ಗೊತ್ತಾ? ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ ಹಾಗೂ ಮುಖ್ಯವಾಗಿ ಸಮಯವನ್ನು ಕೊಡುವುದು. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬ ಕೀಳಾಗಿ ಕಾಣುತ್ತಾರೆ. ನಮ್ಮನ್ನು ದೂರ ಮಾಡುತ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಎಂದರ್ಥ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಮಾತು ಬದಲಾಯಿಸಿ ಬದುಕುವವರಿಗೆ ಈ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗಿ ಬಿಡಿ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ನೆನಪುಗಳು ಕೂಡ ಕಹಿಯಾಗಬಹುದು. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬೀಳುತ್ತಾ ಹೋದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತದೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ಹಾಗಿರುವುದಿಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತದೆ, ಇಲ್ಲವೇ ಮರೆಯುವುದಕ್ಕೂ ಆಗದೆ ಕೊನೆಗೊಂದು ದಿನ ಸತ್ತೇ ಹೋಗುತ್ತದೆ. ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತಿದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಬಹಳ ಮುಖ್ಯ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನನ್ನು ಬೇಕಾದರೂ ಹೇಳಬಹುದು. ನಾವು ಹೇಳುವ ಪ್ರತಿಯೊಂದು ಮಾತಿನಲ್ಲೂ ತಪ್ಪು ಹುಡುಕುವವರಿಗೆ ಏನು ಹೇಳಿದರೂ ವ್ಯರ್ಥ. ದೂರ ಇದ್ದ ತಕ್ಷಣ ಸಂಬಂಧ ಹಾಳಾಗುವುದಿಲ್ಲ, ಹತ್ತಿರ ಇದ್ದ ತಕ್ಷಣ ಸಂಬಂಧ ಬೆಸೆಯುವುದೂ ಇಲ್ಲ. ಯಾರು ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದರ ಮೇಲೆ ಸಂಬಂಧಗಳು ಗಟ್ಟಿಯಾಗಿರುತ್ತದೆ. ಕೆಲವರು ನಮಗೆ ನೋವಾಗುವ ಹಾಗೆ ನಡೆದುಕೊಳ್ಳುತ್ತಾರೆ. ಆದರೆ ವಿಚಿತ್ರವೇನು ಗೊತ್ತಾ? ಕೊನೆಗೆ ನಾವೇ ಅವರಿಗೆ ನೋವು ಮಾಡಿದ್ದೀವೇನೋ ಅನ್ನುವ ರೀತಿ ಪ್ರತಿಕ್ರಿಯೆ ಮಾಡುತ್ತಾರೆ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ. ನಮ್ಮದು ಎಂದು ಆ ದೇವರು ಒಮ್ಮೆ ಬರೆದರೆ ಸಾಕು. ಪ್ರಪಂಚದಲ್ಲಿ ನಾವು ಎಲ್ಲಿದ್ದರೂ ನಮ್ಮನ್ನ ಅದು ಹುಡುಕಿಕೊಂಡು ಬಂದು ಸೇರುತ್ತದೆ. ಅದು ವಸ್ತುವಾದರೂ ಸರಿ, ಮನುಷ್ಯರಾದರೂ ಸರಿ.
ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೇಡು ಮಾಡಬೇಕೆಂದಿಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದರೆ ಸಾಕು, ನಾವು ಕೆಟ್ಟವರಾಗುತ್ತೇವೆ. ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು, ಮಾತನಾಡಿದ್ದು ತಪ್ಪೇ ಆಗಿದ್ದರೂ ಸರಿಯಾಗಿಯೇ ಕಾಣಿಸುತ್ತದೆ. ಅದೇ ಸಂಬಂಧಗಳು ಹಳಸಿ ಹೋದಾಗ ನಾವು ಮಾಡುವುದು, ಮಾತನಾಡುವುದು ಸರಿಯಾಗಿ ಇದ್ದರೂ ಕೂಡ ಅದು ತಪ್ಪಾಗಿಯೇ ಕಾಣಿಸುತ್ತದೆ. ಈ ಜೀವನವೇ ಹೀಗೆ, ಅವರವರಿಗೆ ಹೇಗೆ ಬೇಕೋ ಹಾಗೆ ತಿಳಿದುಕೊಳ್ಳುತ್ತಾರೆ, ತಿರಸ್ಕಾರ ಮಾಡುತ್ತಾರೆ. ಈ ಜಗತ್ತು ನಿಂತಿರುವುದೇ ಅವಶ್ಯಕತೆಗಳ ಮೇಲೆ. ಚಳಿಗಾಲದಲ್ಲಿ ಯಾವ ಸೂರ್ಯನಿಗೆ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ನಗುವ ಕಣ್ಣುಗಳ ಹಿಂದೆ ಕಣ್ಣೀರು, ಕೋಪಿಸುವ ಕಣ್ಣುಗಳ ಹಿಂದೆ ಪ್ರೀತಿ, ಗೆಲುವಿನ ಕಣ್ಣುಗಳ ಹಿಂದೆ ಪರಿಶ್ರಮ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಂಬಂಧ ಯಾವುದೇ ಇರಲಿ, ಅಲ್ಲಿ ನಿಮಗೆ ಗೌರವವಿಲ್ಲ ಅಂದ ಮೇಲೆ ಅಲ್ಲಿಂದ ದೂರ ಇರುವುದೇ ಉತ್ತಮ. ಪ್ರೀತಿ ಸಿಗಲಿಲ್ಲ ಎಂದು ಕಣ್ಣೀರು ಹಾಕಿದರೆ ಏನು ಪ್ರಯೋಜನ? ಪ್ರೀತಿಸಿದವರಿಗೆ ನಿಮ್ಮ ಪ್ರೀತಿಯೇ ಅರ್ಥವಾಗಿಲ್ಲ ಎಂದಾದರೆ ಆ ಪ್ರೀತಿ ಉಳಿಸಿಕೊಳ್ಳುವ ಪ್ರಯತ್ನವೇ ಬೇಡ. ಒಂದು ಸಣ್ಣ ಮಾತು ಮನಸ್ಸನ್ನು ಗಾಯಗೊಳಿಸುತ್ತದೆ. ಒಂದು ಸಣ್ಣ ಸುಳ್ಳು ಸ್ನೇಹವನ್ನೇ ದೂರ ಮಾಡುತ್ತದೆ. ಒಂದು ಸಣ್ಣ ಅನುಮಾನ ಸಂಬಂಧಗಳನ್ನು ಬೇರೆ ಮಾಡುತ್ತದೆ. ಕಾರಣ ಸಣ್ಣದೇ ಇರಬಹುದು, ಆದರೆ ಅದರ ಪ್ರಭಾವ ಮಾತ್ರ ತುಂಬ ನಷ್ಟವನ್ನು ಉಂಟು ಮಾಡುತ್ತದೆ. ಇಲ್ಲಿ ಯಾರನ್ನು ಸುಲಭವಾಗಿ ನಂಬಬೇಡಿ. ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲರೂ ನಿಮ್ಮನ್ನು ಉಪಯೋಗಿಸಿಕೊಳ್ಳಬಹುದು. ಕೊನೆಗೆ ನಿಮ್ಮದೇ ತಪ್ಪು ಎನ್ನುವ ರೀತಿಯಲ್ಲಿ ನಿಮ್ಮ ಜೊತೆ ನಡೆದುಕೊಳ್ಳಲೇಬಹುದು. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡಿ. ಅದೇ ರೀತಿ ನಿಮ್ಮ ಮೇಲೆ ನಂಬಿಕೆ ಇಲ್ಲದ ಕಡೆಗೆ ಎಂದಿಗೂ ವಾದ ಮಾಡಬೇಡಿ. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಮುಖವಾಡ ಧರಿಸಿ ನಾಟಕ ಮಾಡುವ ಜನಗಳ ಮಧ್ಯೆ ನೀವು ನೀವಾಗಿ ಇರುವುದು ಬಹಳ ಒಳ್ಳೆಯದು. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿಯಾಗಿರುತ್ತಾನೆ. ಅಗತ್ಯಕ್ಕಿಂತ ಹೆಚ್ಚಿನ ಸ್ನೇಹವಾಗಲಿ ಪ್ರೀತಿಯಾಗಲಿ ಯಾರಿಗೂ ತೋರಿಸಬಾರದು. ಅದು ನಮ್ಮ ವ್ಯಕ್ತಿತ್ವವನ್ನು ಕೆಳಮಟ್ಟಕ್ಕೆ ತರುತ್ತದೆ. ನಿಮ್ಮ ಬಳಿ ಹಣ ಇರಬೇಕು, ಇಲ್ಲವೇ ನೀವು ಹಣ ಬರುವ ಕೆಲಸ ಮಾಡುತ್ತಾ ಇರಬೇಕು. ಇಲ್ಲವಾದಲ್ಲಿ ನಿಮ್ಮ ಸಂಬಂಧಿಕರ ಪಟ್ಟಿಯಲ್ಲಿ ನೀವು ಖಂಡಿತ ಇರುವುದಿಲ್ಲ. ಮನಸ್ತಾಪಗಳು ಬಂದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಸಂಬಂಧವನ್ನೇ ಮುರಿಯಬಾರದು. ಮಾತನಾಡಿ ಕೆಟ್ಟವರು ಅನಿಸಿಕೊಳ್ಳಬೇಡಿ. ಮೌನವಾಗಿದ್ದು ನಿಮ್ಮ ಬೆಲೆ ಏನೆಂದು ನಿಮ್ಮನ್ನು ತುಳಿದವರಿಗೆ ತೋರಿಸುವುದನ್ನು ಮೊದಲು ಮಾಡಿ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.